ಕಾಡಿಗೆ ಜಾನುವಾರುಗಳನ್ನು ಬಿಡಬೇಡಿ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶ ಹೊರಡಿಸಿದ್ದಾರೆ. ಇದುವೇ ರಾಜ್ಯದಲ್ಲಿ ರೈತರ ಕೆಂಗಣಿಗೆ ಗುರಿಯಾಗಿದೆ. ಅದರಲ್ಲೂ ಕಾಡಂಚಿನ ಜನರು ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಸಾಗರ ಪಟ್ಟಣದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಗಿದೆ. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಜಾನುವಾರುಗಳ ಸಮೇತ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದರು. ಒಂದು ವಿಷಯ ಕೊಟ್ಟಾಗೆ ಆ ಕಾಯ್ದೆ ಪಾಲನೆ ಮಾಡಿದ್ರೆ ಗೋವಿಗೆ ವಿಷಯ ಕೊಟ್ಟಾಗೆ ನಾನು ಈ ಮೂಲಕ ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ರೈತರಿಗೆ ಬೆನ್ನೆಲುಬಾಗಿ ನಿಲ್ಬೇಕಾದಂತ ಸರ್ಕಾರಗಳು ರೈತರ ಮೂಲ ಗೋವು ಗೊಬ್ಬರಕ್ಕೂ ಆಗುತ್ತೆ, ಹಾಲಿಗೂ ಆಗುತ್ತೆ, ಮೊಸರಿಗೂ ಆಗುತ್ತೆ, ಔಷಧಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ ಗೋವು. ಅಂತಾದ ಒಂದು ಗೋವಿನ ಆಹಾರವನ್ನೇ ಕಟ್ ಮಾಡ್ತಕ್ಕಂಥ ಒಂದು ಅವೈಜ್ಞಾನಿಕ ತೀರ್ಪನ್ನ ಅಥವಾ ಅವೈಜ್ಞಾನಿಕ ಕಾಯ್ದೆಯನ್ನು ನೀವು ಮಾಡ್ತೀರಿ ಅಂತಂದ್ರೆ ನಿಮಗೆ ಯಾವುದೇ ಜ್ಞಾನ ಇಲ್ಲ ಅಂತ ನಾವು ಭಾವಿಸ್ತೇವೆ. ನಿಮಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ, ಗೋವಿನ ಬಗ್ಗೆ ಕಾಳಜಿ ಇದ್ರೆ, ಅಥವಾ ಕೃಷಿ ಬಗ್ಗೆ ಕಾಳಜಿ ಇದ್ರೆ ನೀವು ಈ ಸರ್ಕ್ಯುಲರನ್ನಾಗಲಿ ಅಥವಾ ಆದೇಶವನ್ನು ಕೂಡಲೇ ಹಿಂಪಡಿಬೇಕು ಅಂತೇಳಿ ನನ್ನ ಸಾಗರದ ರೈತ ಸಂಘದ ಮಿತ್ರರ ಪರವಾಗಿ ಹಾಗೂ ನಾನೊಬ್ಬ ಕೃಷಿಕನಾಗಿ ನಮ್ಮನೆಯಲ್ಲೂ ಗೋವುಗಳಿದ್ದಾರೆ. ಹೇಳಿ ಹೇಳ್ತೀರಿ ನೀವು 1.5 ಮೀಟರ್ ಹೊಟ್ಟೆ ಅದಕ್ಕೆ ಒಂದು ದಿನ ನಮ್ಮ ನಿರ್ಬಂಧ ಹೇರಿದ್ದಾರೆ ಅಂತ ದಯವಿಟ್ಟು ನಮ್ಮ ಆ ವಿಚಾರದಲ್ಲಿ ವಿಶ್ವಾಸ ಇದೆ, ನೀವು ಮಾಡಿಕೊಡ್ತೀರಿ ಅಂತ ಹೇಳಿ ಬೆಳಂದೂರು ಭಾಗದ ಯಾರು ಅವರ ಜಾನುವಾರುಗಳಿಗೆ ಖಂಡಿತ ನಮಗೆ ಮೇಸಕ್ಕೆ ಬರ್ತಾ ಇಲ್ಲ. ಈ ಕೃತಿಯಿಂದ ನಮಗೆ ಮೇಸಬೇಕು. ನಮಗೆ ಎಲ್ಲಿ ಜಾನುವಾರು ಮೇಯಕ್ಕೆ ಜಾಗ ಇಲ್ಲ. ಬೇರೆ ಕಡೆ ಒಂದ್ ಕಡೆ ಕಾಡಿದೆ, ಅದರಲ್ಲಿ ದಟ್ಟವಾದ ಮರ ಇರೋದ್ರಿಂದ ಅದರಲ್ಲಿ ಮೇಸಕ್ಕೆ ಬರ್ತೀವಿ. ನಮ್ಮ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ರಮೇಶ್ ಸರ್ ಅವರು ಮುಂದಿನ ಹೋರಾಟದ ರೂಪರೇಷೆಗಳನ್ನು ಇಟ್ಕೊಳ್ಬೇಕು. ಅದನ್ನ ಜೀರ್ಣಿಸಿಕೊಂಡು ನಮಗೆ ನೈಸರ್ಗಿಕವಾಗಿ ಫಲವತ್ತತೆ ಭೂಮಿ ಕೊಡ್ತಕ್ಕಂಥ ಗೊಬ್ಬರವನ್ನು ನೀಡಿ ಹಾಗೆ ಮತ್ತು ಬೆಣ್ಣೆ ತತ್ವವನ್ನು ನೀಡಿ ನಮ್ಮನ್ನೆಲ್ಲ ಕಾಪಾಡ್ತಾ ಬಂದಿರ್ತಕ್ಕಂಥದ್ದು ಗೋವುಗಳು. ಇದಕ್ಕೆ ತೊಂದರೆ ಕೊಡ್ಲಿಕ್ಕೆ ನೀವು ಹೊರಟಿದ್ದೀರಿ ಅಂದ್ರೆ ರೈತರ ಮೇಲೆ ನಾವು ಯಾವ ರೀತಿಯಲ್ಲಿ ಪ್ರತಿಕಾರ ಅಥವಾ ಯಾವ ರೀತಿಯಾಗಿ ನಿಮ್ಗೆ ಉತ್ತರ ಕೊಡಬೇಕು ಅಂತ ಹೇಳೋದನ್ನ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘದ ಒಂದಿಗೆ ನಾವೆಲ್ಲ ಸೇರ್ಕೊಂಡು ಒಂದು ತೀರ್ಮಾನವನ್ನು ಮಾಡಲಿದ್ದೇವೆ. ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ, ಸರ್ಕಾರದ ಪ್ರತಿನಿಧಿಗಳು ರೈತರ ಪರವಾಗಿರಬೇಕು. ನೈಸರ್ಗಿಕವಾಗಿ ಇರ್ತಕ್ಕಂಥ ಯಾವುದೇ ವ್ಯವಸ್ಥೆಯನ್ನು ಹಾಳು ಮಾಡಬಾರದು. ಹಾಗೂ ಎಲ್ಲೂ ಕೂಡ ರೈತರಿಂದ ಎರಡು ಮಾತನ್ನು ಹಂಚಿಕೊಂಡಂತಹ ಸುದರ್ಶನ್ ವಕೀಲ್ ಸರ್ಗೆ ನಮ್ಮ ರೈತ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಈಶ್ವರ್ ಖಂಡ್ರೆ ಅವರ ಮುಖವಾಡವನ್ನ ಜಾನುವಾರುಗಳಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಬಳಿಕ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಅವರಿಗೆ ಮನವಿ ಸಲ್ಲಿಕೆ ಮಾಡಿದ್ರು. ಕೂಡಲೇ ವಿವಾದಕ್ಕೆ ಕಾರಣವಾಗಿರುವ ಆದೇಶವನ್ನ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದ್ರು. ಎಲ್ಲರೂ ನಡ್ಕೊ ಕಳಿಸಿದಲ್ಲಿ ಮಾತ್ರ ಬಿಟ್ಟರೆ ನಾವೆಲ್ಲೂ ಜಾನುವಾರುಗಳನ್ನು ಮಾಡಿ ಬಿಡೋದಲ್ಲ ಅಂತ ಯಾರಿಗೂ ಹೇಳಿಲ್ಲ. ಇಲ್ಲಿವರೆಗೂ ಅಂತ ಘಟನೆ ಅದು ನಮ್ಮ ಸರ್ಕಾರದ ಯಾವುದೇ ಅದೇ ನಾವೇನಂತೆ ಆ ಪ್ರಕಾರ ಕೆಲಸ ಮಾಡ್ತಾರೆ. ದಯವಿಟ್ಟು ಜನರನ್ನ ದಿಕ್ಕು ತಪ್ಪಿಸ್ಬಿಟ್ರೆ ನಮ್ಮ ಹೋರಾಟ ಸರ್ಕಾರದ ವಿರುದ್ಧ, ಸರ್ಕಾರದ ನಿರ್ಧಾರದ ವಿರುದ್ಧ, ಸರ್ಕಾರದ ವಿರುದ್ಧನೂ ಅಲ್ಲ, ಅದ್ರ ನಿರ್ಧಾರದ ವಿರುದ್ಧ. ಹಾಗಾಗಿ ನಿಮ್ಮ ಮುಖಾಂತರ ಮಾನ್ಯ ಸಚಿವರಿಗೆ ನಾವು ಈ ನಮ್ಮ ಮನವಿಯನ್ನು ತಲುಪಿಸ್ತೇವೆ. ಮತ್ತೆ ನಮ್ಮ ಸಾಗರ ವಿಭಾಗದ ಮನವಿ ಕೂಡ ನಿಮಗೆ ತಲುಪಿಸ್ತೇವೆ. ನಿಮಗೆ ರೈಟಿಂಗ್ ಅಲ್ಲದೆ ಕೂಡ ಈಗ ನಾವೇನು ಹೇಳಿದ್ದೀವಿ ಇದೇ ವಿಚಾರ. ನಮ್ಮ ಜಾನುವಾರುಗಳಿಗೆ ಸಮಸ್ಯೆ ಆಗದೇ ಇರೋ ರೀತಿ ನೀವು ಇರಲ್ಲಿವರೆಗೂ ಬಂದವರಿಗೆ ಮತ್ತೆ ಮಾಡ್ಕೊಳ್ತೀವಿ ಮನವಿನ. ನೀವಿರಲ್ಲಿವರೆಗೂ ಕೂಡ ನಮ್ಮ ಜಾನುವಾರಿಗೆ ನಮ್ಮ ತಾಲೂಕಿನ ಎಲ್ಲ ಭಾಗದ ನಿಮಗೇನು ಸಂಬಂಧಪಡುತ್ತೆ ಅಷ್ಟು ಏರಿಯಾಕ್ಕೆ ದಯವಿಟ್ಟು ನೀವು ಕಾಪಾಡ್ಕೊಡ್ಬೇಕು ನಮ್ಮವ್ರನ್ನ, ನಮ್ಮ ಜಾನುವಾರುಗಳನ್ನ ಅಂತೇಳಿ. ಇವತ್ತು ಒಂದು ದಿವಸ ಇಷ್ಟು ಮೇದ್ಕೊಂಡೇವೆ, ಡೈಲಿ ಎಲ್ಲೂ ಮೇಲಿಲ್ಲ, ಎಲ್ಲೂ ಮೇಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಾನುವಾರುಗಳ ಅಳಿವು ಉಳಿವಿನ ಮೇಲೆ ಪರಿಣಾಮ ಬೀರಲಿದ್ದು ಲಕ್ಷಾಂತರ ರೈತರು ಸಾವಯವ ಕೃಷಿ ಮಾಡುತ್ತಿದ್ದು ಸಾವಯವ ಕೃಷಿಯನ್ನು ಉತ್ತೇಜಿಸುತ್ತಿರುವ ಸರ್ಕಾರದ ನೀತಿಗೆ ಹಿನ್ನಡೆಯಾಗುತ್ತದೆ. ಈ ಎಲ್ಲಾ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ
ರೈತರು ಮತ್ತು ಅವರ ಸಾಕು ಪ್ರಾಣಿಗಳಿಗೆ ಪ್ರವೇಶ ನಿರ್ಬಂಧಿಸಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ದಿನಾಂಕ 28/7